ವೆಲ್ಕಮ್ ಟು ಬಸವ ಐಟಮ್. ನಾನು ಇವತ್ತಿನ ಕ್ಲಾಸಲ್ಲಿ MS ಎಕ್ಸೆಲ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. MS ಎಕ್ಸೆಲ್ನಲ್ಲಿ ಡೇಟಾ ಟ್ಯಾಬ್ಸ್ ಬಗ್ಗೆ ನೋಡೋಣ. ಓಕೆ, ಡೇಟಾ ಟ್ಯಾಬಲ್ಲಿ ನೆಕ್ಸ್ಟ್ ರಿಬ್ಬನ್ ಆಪ್ಷನ್ ಏನು, ಟೆಕ್ಸ್ಟ್ ಟು ಕಾಲಮ್ಸ್ ಅಂತಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಸವ ITI ಮಾನ್ವಿ 584-123 ಡಿಸ್ಟಿಕ್ ರಾಯಚೂರು. ಇಷ್ಟು ಒಂದು ಟೆಕ್ಸ್ಟ್ ಬರೆದಿದ್ದೀನಿ. ಇದನ್ನ ಕಾಲಮ್ನಾಗೆ ಅಂದರೆ ಒಂದೇ ರೋದಲ್ಲಿರೋದನ್ನ ಡಿಫ್ರೆಂಟ್ ಸೆಲ್ಗೆ ಯಾವ ಥರ ಟ್ರಾನ್ಸ್ಫರ್ ಮಾಡೋದು ಅಂತ ನೋಡೋಣ. ಫಸ್ಟು ಬಸವ ITI ಅಂದರೆ ಫಸ್ಟ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ಟು ಕಾಲಮ್ಸ್ ಮಾಡಿದಾಗ ಈ ಥರ ಬರುತ್ತೆ. ನೆಕ್ಸ್ಟ್ ಮಾಡಬೇಕು. ಇದರಲ್ಲಿ ನಾವು ಒಂದೊಂದು ಸೆಲ್ಲಿಗೆ ಒಂದೊಂದು ಸೆಂಟೆನ್ಸ್ ಒಂದೊಂದು ಪದಾನ ಮಾಡಬೇಕು ಅಂತಿದ್ದಾಗ ಈಗ ಬಸವ ಅನ್ನೋದನ್ನ ಒಂದು ಸೆಲ್ಗೆ, ITI ಅನ್ನೋದನ್ನ ಒಂದು ಸೆಲ್ಗೆ, ITI ಟು ಮಾನ್ವಿನ ಒಂದು ಸೆಲ್ಗೆ ಮಾಡೋಕ್ಕಿದ್ರೆ ಈ ಥರ ಮಾಡ್ಬೋದು. ಆ್ಯರೋನ ಈ ಥರ ಡ್ರ್ಯಾಗ್ ಮಾಡಬೇಕು. 584-123 ಅನ್ನೋ ಒಂದು ಸೆಲ್ಲು, ಡಿಸ್ಟಿಕ್ಕು ರಾಯಚೂರು ಅಂಥೇಳಿ ಇದನ್ನು ಒಂದು ಸೆಲ್ ಮಾಡ್ಬೋದು, ಇಲ್ಲ ಎರಡು ಬೇರೆ ಬೇರೆ ಸೆಲ್ ಆದರೂ ಮಾಡ್ಬೋದು. ಈಗ ಬಸವ ಒಂದು ಸೆಲ್ಲು, ITI ಮಾನ್ವಿ ಒಂದು ಸೆಲ್ಲು, 584-123 ಅನ್ನೋ ಒಂದು ಸೆಲ್ಲು, ಡಿಸ್ಟಿಕ್ ಅನ್ನೋ ಒಂದು ಸೆಲ್ಲು, ರಾಯಚೂರು ಅನ್ನೋ ಒಂದು ಸೆಲ್ಲು. ಇದೆಲ್ಲ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಕೊಟ್ಟು ಈ ಥರ ಕಾಣಿಸುತ್ತೆ. ಫಿನಿಶ್ ಮಾಡಿದಾಗ ಬಸವ ITI ಮಾನ್ವಿ ಒಂದು ಸೆಲ್ಲಲ್ಲಿ ಬಂತು, 584 ಪಿನ್ ಕೋಡ್ ಒಂದು ಸೆಲ್ಲಲ್ಲಿ, ಡಿಸ್ಟಿಕ್ ರಾಯಚೂರು ಬೇರೆ ಬೇರೆ ಸೆಲ್ಲಲ್ಲಿ ಬಂತು. ಈ ಥರ ನಾವು ಟೆಕ್ಸ್ಟ್ ಟು ಕಾಲಮ್ನ ಮಾಡ್ಕೋಬೋದು. ನೆಕ್ಸ್ಟು ಎಕ್ಸಾಂಪಲ್, ಈಗ ಅಜಿತ್ UPS Ctrl C ಮಾಡಿ ಇಲ್ಲಿ Ctrl V ಮಾಡೋಣ. ಅಶೋಕ್ ಮೌಸ್ ಅನ್ನೋದು ಒಂದ್ಸಲ ಕಾಪಿ ಮಾಡಿ ಒಂದು ಪೇಸ್ಟ್ ಮಾಡೋಣ. ಓಕೆ, ಇದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ರಿಮೂವ್ ಡುಪ್ಲಿಕೇಟ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ರಿಡೆಂಡೆನ್ಸಿನ ಅಂದರೆ ಡುಪ್ಲಿಕೇಟ್ ಅಂದರೆ ಮೋರ್ ದೆನ್ ಒನ್ ಈಗ ಅಶೋಕನವರು ಒಂದೇ ಪ್ರಾಡಕ್ಟ್ನ 2-3 ಸಲ ಪರ್ಚೇಸ್ ಮಾಡಿದ್ರು ಈಗ ಒಂದೇ ಎಂಟ್ರಿ ಎರಡು ಸಲ 3 ಸಲ ಎಂಟ್ರಿ ಆದಾಗ ಅದನ್ನು ತೆಗಿಬೇಕು, ಇಲ್ಲ ಡುಪ್ಲಿಕೇಟ್ನ ತೆಗಿಬೇಕು. ಡೇಟಾ ಸ್ಪೇಸ್ ಜಾಸ್ತಿ ಇಡುತ್ತೆ, ಅದಕ್ಕೋಸ್ಕರ ಡುಪ್ಲಿಕೇಟ್ನ ತೆಗೆದಾಗ ನಮ್ಮದು ಟೇಬಲ್ ಕನ್ವೀನಿಯೆಂಟ್ ಆಗುತ್ತೆ. ರಿಮೂವ್ ಡುಪ್ಲಿಕೇಟ್ ಅಂದರೆ ಡುಪ್ಲಿಕೇಟ್ನ ತೆಗಿಬೇಕು, ಇರೋ ಪ್ರಾಡಕ್ಟನ್ನ ಯೂಸರ್ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರನ್ನ ರಿಮೂವ್ ಮಾಡಬೇಕು. ಓಕೆ ಮಾಡಬೇಕು. 2 ಡುಪ್ಲಿಕೇಟ್ಸ್ ಇದ್ವಿ, ಇಲ್ಲಿ 2 ಡುಪ್ಲಿಕೇಟ್ಸ್ ಇದ್ವಿ. ಯಾವ್ದಾವುದು ಅಜಿತ್ ಮತ್ತು ಅಶೋಕ್ನ ಡುಪ್ಲಿಕೇಟ್ ಮಾಡಿ ಇಟ್ಟಿದ್ದೆ ನಾನು. 2 ಡುಪ್ಲಿಕೇಟ್ಸ್ ವ್ಯಾಲ್ಯೂ ಫೌಂಡ್ ಆ್ಯಂಡ್ ರಿಮೂವ್ 8 ಯೂನಿಕ್ ವ್ಯಾಲ್ಯೂಸ್ ರಿಮೇನ್. ಈಗ ಇದನ್ನ ಇನ್ನೊಂದ್ಸಲ ನೋಡ್ರಿ. ಅಜಿತ್ UPS Ctrl V ಮಾಡೋಣ. ಸುನೀಲ್ ಅನ್ನೋರು ಅದನ್ನ ರಿಡೆಂಡೆನ್ಸಿ ಚೆಕ್ ಮಾಡೋಕ್ಕೆ ಇದನ್ನು ಬಳಸ್ತಿದ್ದೀವಿ. ಈಗ ರಿಪೀಟ್ ಆಗಿದ್ದಾರೆ ಸುನಿಲ್ ಮತ್ತು ಅಜಿತ್. UPS ಮಾನಿಟರ್ ರಿಪೀಟ್ ಆಗಿದೆ. ರಿಮೂವ್ ಡುಪ್ಲಿಕೇಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಓಕೆ ಮಾಡಬೇಕು. 2 ಡುಪ್ಲಿಕೇಟು ರಿಮೂವ್ ಆದವು ಆಟೋಮೆಟಿಕ್ ಆಗಿ. 8 ಯೂನಿಕ್ ವ್ಯಾಲ್ಯೂ ಇದ್ದಾವೆ, ಅಂದರೆ 8 ಬೇರೆ ಬೇರೆ ಒಂದೇ ಯೂಸರ್ ಇದ್ದರೂ ಬೇರೆ ಬೇರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದಾರೆ ಮತ್ತು ಅದರ ಪರ್ಚೇಸ್ ಪ್ರೈಸ್ ಜೊತೆ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟು ಡೇಟಾ ವ್ಯಾಲಿಡೇಷನ್ ಅಂದಾಗ ಇದನ್ನ ಸೆಲೆಕ್ಟ್ ಮಾಡೋಣ. ಫಸ್ಟು ನೇಮ್ನ ಸೆಲೆಕ್ಟ್ ಮಾಡಿ ಡೇಟಾ ವ್ಯಾಲಿಡೇಷನ್ಗೆ ಹೋಗೋಣ. ಡೇಟಾ ವ್ಯಾಲಿಡೇಷನ್ ಅನ್ನೋವಾಗ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಅಲೋ ಎನಿ ವ್ಯಾಲ್ಯೂ, ಎನಿ ಹೋಲ್ ನಂಬರ್, ಡೆಸಿಮಲ್, ಲೀಸ್ಟ್, ಡೇಟ್, ಟೈಮ್, ಟೆಕ್ಸ್ಟ್ ಲೆಂತ್, ಕಸ್ಟಮ್ ಅನ್ನೋ ಆಪ್ಷನ್ಸ್ ಬರ್ತವೆ. ಈ ಹೆಸರಲ್ಲಿ ಟೆಕ್ಸ್ಟ್ ಲೆಂತು ಮ್ಯಾಕ್ಸಿಮಮ್ ಎಷ್ಟಿರಬೇಕು, ಮಿನಿಮಮ್ 5 ಇರಲೇಬೇಕು, ಮ್ಯಾಕ್ಸಿಮಮ್ 9 to 10 ಇರಲೇಬೇಕು. 10 ಮೇಲೆ ಆಗಬಾರ್ದು, 10 ಒಳಗಡೆ ಇರಬೇಕು, 5 ಕೆಳಗೆ ಆಗಬಾರ್ದು, 5 ಕರೆಕ್ಟ್ ಇರಬೇಕು.
ಓಕೆ ಮಾಡೋಣ. ಈಗ ಇಲ್ಲಿ ಅಜಿತ್ ಅನ್ನೋದನ್ನ ಏನು ಮಾಡೋಣ, AG ಅಂತ ಮಾಡೋಣ. ಎಂಟ್ರಿ ಮಾಡಿದರೆ ಒಂದು ಮೆಸೇಜ್ ಬರುತ್ತೇನು, the user has restricted value that can be entered into this cell. retry ಅಥವಾ ಕ್ಯಾನ್ಸಲ್ ಮಾಡಿದರೆ ಅಜಿತ್ ಆಗುತ್ತೆ. ಇಲ್ಲಿ ಏನಂದರೆ ಆ ಹೆಸರು ಮಿನಿಮಮ್ ವರ್ಡ್ 5 ಇರಬೇಕು, ಮ್ಯಾಕ್ಸಿಮಮ್ 10 ಇರಬೇಕು. 5 ಒಳಗಡೆ 5ಗಿನ ಕಡಿಮೆ ಇದ್ದಾಗ ಅದು ಅಲೋ ಮಾಡಲ್ಲ ಅಂತ ಹೇಳ್ಬೋದು. ಮತ್ತೆ ಇದನ್ನು ಸೆಲೆಕ್ಟ್ ಮಾಡೋಣ, ಡೇಟಾ ವ್ಯಾಲಿಡೇಷನ್. ಇಲ್ಲಿ ಎರರ್ ಅಲರ್ಟಲ್ಲಿ ನಾವು ಎರರ್ ಅಲರ್ಟ್ ಮೆಸೇಜ್ ಬರಬೇಕಾದ್ರೆ ಯಾವ ಥರ ವಾರ್ನಿಂಗ್ ಥರ ಬರ್ಬೋದಾ ಅಥವಾ ಸ್ಟಾಪ್ ಥರ ಮಾಡ್ಕೋಬೋದಾ, ಇನ್ಫಾರ್ಮೇಷನ್ ಥರ ಮಾಡ್ಕೋಬೋದಾ. ಇಲ್ಲಿ ಟೈಟಲ್ ಏನು ಮಾಡೋಣ, ನೇಮ್ ಅಂತ ಬರೆಯೋಣ. ಎರರ್ ಮೆಸೇಜ್ ಪ್ಲೀಸ್ ಎಂಟರ್ ಮಿನಿಮಮ್ ವರ್ಡ್ಸ್. ಓಕೆ ಮಾಡೋಣ. ಈಗ ನೋಡ್ರಿ, ಈಗ ಅಶೋಕನ ಎಂಟ್ರಿ ಮಾಡೋಣ. ಮೆಸೇಜ್ ಬಾಕ್ಸ್ ಬಂತು, ಇನ್ಫಾರ್ಮೇಷನ್ ಏನು ಬಂತು, ನೇಮ್ ಅಂತ ಟೈಟಲ್ ಬಂತು. ಪ್ಲೀಸ್ ಎಂಟರ್ ಮಿನಿಮಮ್ ವರ್ಡ್ಸ್, ಅದು ಮಿನಿಮಮ್ ವರ್ಡ್ಸ್ ಅಲ್ಲ, ಮಿನಿಮಮ್ ವರ್ಡ್ಸ್ ಏನು 5. ಕ್ಯಾನ್ಸಲ್ ಮಾಡಿದರೆ ಅಶೋಕ್ ಆಗುತ್ತೆ. ಈಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಡೇಟಾ ವ್ಯಾಲಿಡೇಷನಲ್ಲಿ ಕ್ಲಿಯರ್ ಆಲ್ ಮಾಡಿದಾಗ, ಸೆಟ್ಟಿಂಗಲ್ಲಿ ಕ್ಲಿಯರ್ ಆಲ್ ಮಾಡಿದಾಗ ಎಲ್ಲ ಕ್ಲಿಯರ್ ಆಗುತ್ತೆ. ನಾವು ಈಗ ಅಶೋಕಲ್ಲಿ ಏನು ಮಾಡಿದ್ರು ನಡೆಯುತ್ತೆ. ಈ ಥರ ನಾವು ಡೇಟಾ ವ್ಯಾಲಿಡೇಷನ್ನ ಚೆಕ್ ಮಾಡ್ಬೋದು. ಇದೇ ಥರ ಪ್ರೈಸನ್ನು ಚೆಕ್ ಮಾಡ್ಬೋದು ನಾವು ಡೇಟಾ ವ್ಯಾಲಿಡೇಷನಲ್ಲಿ. ಸೆಲೆಕ್ಟ್ ಮಾಡಿ ಡೇಟಾ ವ್ಯಾಲಿಡೇಷನ್ ಮಾಡಿ, ಹೋಲ್ ನಂಬರ್ ಇರಬೇಕು, ಕಂಪಲ್ಸರಿ ಹೋಲ್ ನಂಬರ್ ಇರಬೇಕು. ಹೋಲ್ ನಂಬರ್ ಗ್ರೇಟರ್ ದೆನ್ ಎಷ್ಟು, ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಬಿಟ್ವೀನ್ ಎಲ್ಲ ಇರುತ್ತೆ. ಗ್ರೇಟರ್ ದೆನ್ ಎಷ್ಟಿರಬೇಕು, ನನಗೆ ಈ ಪ್ರೈಸ್ ಲೀಸ್ಟಲ್ಲಿ ಮೋರ್ ದೆನ್ 100 ಇದ್ದಾಗ ಮಾತ್ರ ಈ ಲೀಸ್ಟಲ್ಲಿ ಎಂಟ್ರಿ ಮಾಡೋದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಈಗ ಇಲ್ಲಿ 20 ಮಾಡಿದೆ, ಮೆಸೇಜ್ ಬಂತು, ಪ್ಲೀಸ್ ಎಂಟ್ರ್ ಅಬೋವ್ 100 ಅಂತ ಬಂತು. ಪ್ಲೀಸ್ ಎಂಟ್ರ್ ಅಬೋವ್ 100 ಕ್ಯಾನ್ಸಲ್ ಮಾಡಿ. ಈ ಥರ ನಾವು ಡೇಟಾ ವ್ಯಾಲಿಡೇಷನ್ನ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒನ್ ಕನ್ಸೋಲಿಡೇಟ್ ಅಂದರೆ ಸಮರೈಸ್ ಡೇಟಾ ಫ್ರಮ್ ಸಪ್ರೇಟ್ ರೇಂಜಸ್, ಕನ್ಸೋಲಿಡೇಟ್ ದ ರಿಸಲ್ಟ್ ಇನ್ ಸಿಂಗಲ್ ಔಟ್ಪುಟ್ ರೇಂಜ್. ಈಗ 2 ಟೇಬಲ್ಸ್ ಇದ್ದಾವೆ. ಎಕ್ಸಾಂಪಲ್ ನೋಡ್ರಿ, ಟೇಬಲ್ ಹಾಕೋಣ, ಜೂನ್ ಸ್ಯಾಲ್ರಿ ಅಂತ ಹಾಕೋಣ. ಜೂನ್ ಸ್ಯಾಲ್ರಿಯಲ್ಲಿ ನೇಮ್ ಟ್ಯಾಬ್ ಮಾಡ್ರಿ, ಸ್ಯಾಲ್ರಿ, ಸುನಿಲ್ ಸ್ಯಾಲ್ರಿ 20,000, ಅನಿಲ್ ಸ್ಯಾಲ್ರಿ 15,000. ಈ ಥರ ಜೂನ್ ಸ್ಯಾಲ್ರಿನ ಮಾಡಿದ್ದೀವಿ. ಹೋಮಲ್ಲಿ ಹೋಗಿ ಸೈಜ್ ಜಾಸ್ತಿ ಮಾಡಿ, ಬೋಲ್ಡ್ ಮಾಡಿ, ಇದನ್ನು ಮೆರ್ಜ್ ಮತ್ತು ಸೆಂಟರ್ ಮಾಡಿ, ವಾಲ್ ಬಾರ್ಡರ್ ಮಾಡೋಣ. ಮೆರ್ಜ್ ಅಂಡ್ ಸೆಂಟರ್. ಓಕೆ, ಜೂನ್ ಸ್ಯಾಲ್ರಿಯಲ್ಲಿ ಸುನಿಲ್ ಮತ್ತು ಅನಿಲ್ ಸ್ಯಾಲ್ರಿ ಡಿಕ್ಲೇರ್ ಆಗಿದೆ. ಇದನ್ನ ಕಾಪಿ ಮಾಡೋಣ. ಪೇಸ್ಟ್ ಮಾಡೋಣ. ಇಲ್ಲಿ ಜುಲೈ ಸ್ಯಾಲ್ರಿ ಅಂತ ಮಾಡೋಣ. ಜೂನ್ದೊಂದು ಟೇಬಲ್ ಇದೆ, ಜುಲೈದೊಂದು ಟೇಬಲ್ ಇದೆ. ಅವ್ರ ಸ್ಯಾಲ್ರಿ
ಸುನಿಲ್ದು ಜುಲೈಯಲ್ಲಿ 25,000 ಆಗಿದೆ, ಅನಿಲ್ದು 20,000 ಆಗಿದೆ. ಫಸ್ಟು ಜೂನಲ್ಲಿ ಸುನಿಲ್ 20,000, ಅನಿಲ್ 15,000. ಜುಲೈಯಲ್ಲಿ ಸುನಿಲ್ 25 ಆ್ಯಂಡ್ ಅನಿಲ್ 20,000 ಅಂತ ಆಗಿದೆ. ಓಕೆ, ಡೇಟಾದಲ್ಲಿ ಹೋಗಿ ಕನ್ಸಾಲಿಡೇಟ್ ಮಾಡಿದಾಗ ರೆಫರೆನ್ಸ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು, ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಟೇಬಲ್ನ ಸೆಲೆಕ್ಟ್ ಮಾಡಬೇಕು, ಆ್ಯಡ್ ಮಾಡಬೇಕು. ಟಾಪ್ ರೋ ಅಂದರೆ ಜೂನ್ ಸ್ಯಾಲ್ರಿ, ಲೆಫ್ಟ್ ಕಾಲಮ್ ಅಂದರೆ ನೇಮ್ ಸುನಿಲ್ ಅನಿಲ್ ಅಂತ ಬರಬೇಕು. ಎಲ್ಲ ಜೂನ್ ಮತ್ತು ಜುಲೈದು ಒಂದು ಟೇಬಲ್ ಮೆರ್ಜ್ ಆಗಿ ಬರಬೇಕು. ಓಕೆ ಮಾಡಿದಾಗ ಕನ್ಸಾಲಿಡೇಟ್ ಇವನು ಡಿಲೀಟ್ ಮಾಡೋಣ. ರೆಫರೆನ್ಸ್ ಜೂನ್, ಆ್ಯಡ್ ಓಕೆ. ಜೂನ್, ಜುಲೈ, consolidate, reference, add, July the reference, add, okay. ಜೂನ್ ಮತ್ತು ಜುಲೈದು ಎರಡು ಒಂದೇ ಟೇಬಲಲ್ಲಿ ಬರೋ ಥರ ಮಾಡ್ಬೋದು ನಾವು. ಯೂಸಿಂಗ್ ಕನ್ಸಾಲಿಡೇಟ್. ನೆಕ್ಸ್ಟ್ ವಾಟ್ ಇಫ್ ಅನಾಲಿಸಿಸಲ್ಲಿ ಎಕ್ಸಾಂಪಲ್ ನಂಬರ್ಸ್ ಎಂಟ್ರಿ ಮಾಡೋಣ. 33, 40, 45, 50, 70 ಈ ಥರ ಎಂಟ್ರಿ ಮಾಡೋಣ. ವಾಟ್ ಇಫ್ ಅನಾಲಿಸಿಸಲ್ಲಿ ಫಸ್ಟು ಗೋಲ್ ಸೀಟ್ ಮಾಡೋಣ. ಇಲ್ಲಿ 33, 40, 45, 50, 70 ಎಲ್ಲ ಸಮೇಷನ್ ಆಗಬೇಕಂದ್ರೆ ಹೋಮ್ ಫಾರ್ಮುಲಾ ಆಟೋ ಸಮ್ ಮಾಡಿದಾಗ 238 ಆಗುತ್ತೆ. ಟೋಟಲ್ ಇದ್ರದ್ದು 238 ಆಗುತ್ತೆ. ಈಗ ನಾವು ಇದನ್ನು 238 ಬದಲು 250 ಮಾಡಬೇಕು. ಏನು ಚೇಂಜಸ್ ಮಾಡಿದ್ರೆ 250 ಆಗುತ್ತೆ. ಅದಕ್ಕೆ ನಾವು ಡೇಟಾದಲ್ಲಿ ಹೋಗಿ ವಾಟ್ ಇಫ್ ಅನಾಲಿಸಿಸ್ ಗೋಲ್ ಸೀಟ್ನ ಸೆಲೆಕ್ಟ್ ಮಾಡಿಕೊಂಡು ಬಂದಿರೋ ರಿಸಲ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ವ್ಯಾಲ್ಯೂನ ಎಷ್ಟು ವ್ಯಾಲ್ಯೂಗೂ 250 ಆಗಬೇಕು ನಮಗೆ, ಆ ವ್ಯಾಲ್ಯೂನ ಆಗಬೇಕು. ಯಾವುದು ಡೇಟಾನ ಚೇಂಜ್ ಮಾಡಬೇಕು ಇದನ್ನು ಚೇಂಜ್ ಮಾಡಿರಿ 250 ಆಗಬೇಕು. ಓಕೆ ಮಾಡಿದಾಗ 57 ಹಾಕಿದಾಗ 250 ಆಗುತ್ತೆ. ಫಸ್ಟು 238 ಇತ್ತು, ಇಲ್ಲಿ 45ನ ಇನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಮಾತ್ರ 250 ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು
ವಾಟ್ ಇಫ್ ಅನಾಲಿಸಿಸಲ್ಲಿ ಡೇಟಾ ಟೇಬಲ್ನ ಯಾವ ಥರ ಯೂಸ್ ಮಾಡೋದಂತ ನೋಡೋಣ. 1 2 ಅಂತ ಹಾಕೋಣ. ಇಲ್ಲಿ = 1 ಇಂಟು ಎಂಟರ್ ಮಾಡಿದ್ರೆ 2 ಆಗುತ್ತೆ. ಹಂಗೆ ಇಲ್ಲಿ 2 3 4 5 6 7 8 9 10 ಈ ಥರ ಟೇಬಲ್ಸ್ನ ಎಂಟ್ರಿ ಮಾಡ್ಕೊಂಡು ತಗೋಣ. 3 4 5 6 ಓಕೆ. ಇದನ್ನು ಸೆಲೆಕ್ಟ್ ಮಾಡಿ ವಾಟ್ ಇಫ್ ಅನಾಲಿಸಿಸಲ್ಲಿ ಡೇಟಾ ಟೇಬಲ್ಗೆ ಹೋಗಿ ರೋದಲ್ಲಿ ಎಂಟ್ರಿ ಮಾಡಿದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ರೋ, ಇದು ಕಾಲಮ್. ರೋ ಯಾವುದು 1ನ ಸೆಲೆಕ್ಟ್ ಮಾಡ್ಕೋಬೇಕು, ಕಾಲಮ್ 2. ಓಕೆ ಮಾಡಿದಾಗ 2 1 2 ಟೇಬಲ್ಸ್ ಬರ್ತವೆ. 2 to 6 ಟೇಬಲ್ಸ್ ಬರ್ತವೆ. ನೆಕ್ಸ್ಟ್ ಸಿನಾರಿಯೋ ಮ್ಯಾನೇಜರ್ ಅಂದರೆ ನೇಮ್ ಅಂತ ಕೊಡೋಣ, ಮ್ಯಾನೇಜರ್. ಸಿನಾರಿಯೋ ಮ್ಯಾನೇಜರ್ ಅಂದರೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಒಂಥರ ಡೇಟಾಬೇಸ್ ಥರ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಸಬ್ ಟೋಟಲ್ ಮಾಡಿದಾಗ ಸೆಲೆಕ್ಟ್ ಮಾಡಿ ಸಬ್ ಟೋಟಲ್ ಮಾಡಿದಾಗ ಸ್ಯಾಲ್ರಿ ಓಕೆ. ಈ ಥರ ಒಬ್ರೊಬ್ರದ್ದು ಟೋಟಲ್ ಆಗಿ ಬರುತ್ತೆ. ಸುನಿಲ್ದು 25, ಅನಿಲ್ದು 20, ಗ್ರ್ಯಾಂಡ್ ಟೋಟಲ್ ಎಷ್ಟು 25 + 20 45. ಈ ಥರ ಲಿಂಕ್ ಆಗಿ ತೋರಿಸುತ್ತೆ ಸಬ್ ಟೋಟಲಲ್ಲಿ. ಎಕ್ಸಾಂಪಲ್ ಸುನಿಲ್, ಅನಿಲ್, ಮಹೇಶ್, ನೆಕ್ಸ್ಟ್ ಒನ್ ಸುನಿಲ್, $25,000, $50,000, $5,000, $25,000, $2,000. ಈ ಥರ ಇಂಡಿವಿಜುವಲ್ ಆಗಿ ಲಿಂಕ್ ಹಾಕಿ ತೋರಿಸ್ತಾರೆ. ಅನಿಲ್ದು ಈ ಥರ, ಸುನಿಲ್ದು ಟೋಟಲ್ ಮತ್ತು ಗ್ರ್ಯಾಂಡ್ ಟೋಟಲ್ ಈ ಥರ ತೋರಿಸ್ತಾರೆ. ಇದನ್ನು ಒಂಥರ ಗ್ರೂಪ್ ಆಗಿನೂ ಮಾಡ್ಬೋದು, ಅನ್ಗ್ರೂಪ್ ಆಗಿನೂ ಮಾಡ್ಬೋದು. ಕ್ಲಿಯರ್ ಔಟ್ಲೈನ್ ಈ ಥರನೂ ಮಾಡ್ಬೋದು, ಅನ್ಗ್ರೂಪ್ ಆಗಿನೂ ಮಾಡ್ಬೋದು. ಇದನ್ನ ಹೈಡ್ ಮಾಡ್ಬೋದು. ಹೈಡ್, ಶೋ ಡೀಟೇಲ್ ಆಲ್, ಹೈಡ್, ಸಬ್ ಟೋಟಲಲ್ಲಿ ಹೈಡ್ ಮಾಡ್ಬೋದು, ಶೋ ಮಾಡ್ಬೋದು ಗ್ರ್ಯಾಂಡ್ ಟೋಟಲ್ನ. ಓಕೆ, ಡೇಟಾ ಟ್ಯಾಬಲ್ಲಿ ಇಷ್ಟು ಆಪ್ಷನ್ಸ್ ಬರ್ತವೆ. ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅಂತ ತಿಳ್ಕೊತೀನಿ.
ಬಸವ ಐಟೈ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.